ಜೈ ಭೀಮ್. ಭೀಮಗರ್ಜನೆ ರಾಜ್ಯಾಧ್ಯಕ್ಷ ಮಾತಾಡ್ತಿದ್ದೀನಿ. ವಿಷಯ ಏನಂದರೆ ಗುಲಾಮರ ಅಪ್ಪ ಇವನೇನು ಫೇಕ್ ಐಡಿ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾಯಿದ್ನ. ಅವನು ಅಕೌಂಟ್ ಬ್ಲ್ಯಾಕ್ ಆಗಿದೆ, ಅವ್ನು ಸಿಕ್ಕಿದಾನಂತ ಸಣ್ಣ ಮಾಹಿತಿ ಇದೆ. ಇದ್ರ ಬಗ್ಗೆ ನಾನು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಆದಾಗ ಸ್ಟೇಷನ್ಗೆ ಹೋಗಿ ಲೆಟ್ರ್ ಕೊಟ್ಟಿದ್ದೆ. ಆ ಸ್ಟೇಷನಲ್ಲಿ ಅವಾಗ ಹೇಳಿ ಕಳಿಸಿದ್ರು ಫೇಸ್ಬುಕ್ಕಲ್ಲೇ ಲಾಕ್ ಮಾಡ್ಬೋದು ಅವ್ರನ್ನ. ಅಂದರೆ ಒಂದು ಫೇಸ್ಬುಕ್ ಅವಾಗ ID ಬ್ಲಾಕ್ ಮಾಡಿದ್ದ, ಅವನು ಸಿಗ್ತಿರಲಿಲ್ಲ, ಓಪನ್ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಸ್ಟೇಷನ್ಗೆ ಹೋಗಿ ಕೊಟ್ಟಾಗ ಇದನ್ನು ನೀವೇ ಬ್ಲಾಕ್ ಮಾಡ್ಬೋದು, ನೀವೇ ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬೋದು ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಆವಾಗ ಯಾವ ದಲಿತ ಸಂಘಟನೆಗಳು ದನಿ ಎತ್ತಿರಲಿಲ್ಲ. ಈಗೇನು ದನಿ ಎತ್ತಿದ್ದು ದಲಿತ ಸಂಘಟನೆಗಳು ಅವನ ಹಿಂದೆ ಬಿದ್ದು ಬೆನ್ನತ್ತಿದ್ವು, ಈಗ ಅವ್ನು ಸಿಗೇ ಬಿದ್ದಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಪಿ ಮೂರ್ತಿ ಅಣ್ಣ ಹೇಳಿದರು, ನೀನು ಯಾವುದೇ ಒಂದು ಕೆಲಸ ಮಾಡು, ಒಳ್ಳೆ ಕೆಲಸಕ್ಕೆ ನಾನು ಜೊತೆ ಇರ್ತೀನಿ ಅಂತ. ಹಾಗಾಗಿ ಈಗೆಲ್ಲ ದಲಿತ ಸಂಘಟನೆಗಳು ದನಿ ಎತ್ತಿದ್ದಾವೆ. ಅವ್ನು ಸಿಕ್ಕಿರೋದು ತುಂಬ ಖುಷಿ ಆಗ್ತಿದೆ. ಅವ್ನ ಗ್ರೂಪ್ ಅಡ್ಮಿನ್ ಯಾವನಿದಾನೋ, ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರಲಿ, ಯಾರೇ ಆಗಿರಲಿ, ಅವ್ರನ್ನೆಲ್ಲ ಸೆರೆ ಹಿಡಿದು ಅವ್ರನ್ನ ಹತ್ರ ಎಲ್ಲ ಬಾಯಿ ಬಿಡಿಸಿದ್ರೆ ಇವನು ಯಾರು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಜೈ ಭೀಮ್, ಜೈ ಭೀಮಗರ್ಜನೆ.